ಹಲೋ ಹಾಯ್ ನಮಸ್ತೆ ಪೀಪಲ್, ನಾನು ನಿಮ್ಮ ಪ್ರೀತಿಯ ಶಿಲ್ಪಿ ಮಾತಾಡ್ತಾ ಇದ್ದೀನಿ. ಆಸ್ ಪ್ರಾಮಿಸ್ಡ್ ಇವತ್ತಿನ ವ್ಲಾಗ್ ಅಲ್ಲಿ ನನ್ನ ಮಮ್ಮಿ ಇದ್ದಾರೆ, ಶ್ರೀಮತಿ ಕಸ್ತೂರಿ ಶೆಟ್ಟಿ, ಇವರನ್ನು ಕೂರಿಸಿದ್ದೇನೆ. ಸೊ ಇವರ ಜೊತೆ ಇವತ್ತು ಮಾತಾಡುವ ಕಂಪ್ಲೀಟ್ಲಿ. ಸೊ ಮಮ್ಮಿದು ಬಾಲ್ಯದ ಬಗ್ಗೆ, ಅಬೌಟ್ ಮೀ, ನಾನ್ ಚಿಕ್ಕ ಇರುವಾಗ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಸೊ ಐ ಹೋಪ್ ಯು ಆರ್ ಎಕ್ಸೈಟೆಡ್. ಶ್ರೀಮತಿ ಕಸ್ತೂರಿ ಶೆಟ್ಟಿ ಅವರಿಗೆ ನಮಸ್ಕಾರಗಳು. ನಮಸ್ಕಾರಗಳು. ನಮ್ಮ ಈ ಒಂದು ಸ್ಪೆಷಲ್ ಕಾರ್ಯಕ್ರಮ, ನಿಮ್ಮ ಮಗಳು ನಡೆಸಿಕೊಡುವ ಕಾರ್ಯಕ್ರಮಕ್ಕೆ ವೆಲ್ಕಮ್. ನಮ್ದು ಸಹ ನಿಮ್ಗೆ ವಂದನೆ. ಓಕೆ ಮಮ್ಮಿ, ನಾನ್ ನಿನ್ನ ಹತ್ರ ಹೇಳಿದಲ್ಲ ಸೀರೆ ಎಲ್ಲ ಉಟ್ಕೊಂಡು ಚಂದ ಸ್ಟೈಲ್ ಆಗಿ ಬರ್ಬೇಕು, ಇದು ಎಂತ ಇದು ನೈಟಿ ಹಾಕಿಕೊಂಡು ಬಂದು? ನನಗೆ ನೈಟ್ ಅಂದ್ರೆ ತುಂಬಾ ಇಷ್ಟ. ಸಾರಿ ನಾವು ಕೆಲಸಕ್ಕೆ ಹೋಗೋಕೆಲ್ಲ ಉಡ್ತೇವೆ, ಮನೆಯಲ್ಲಿ ಇರುದಲ್ಲ. ಒಂದು ನಮ್ಮ ಬಾಲ್ಯದ ಒಂದು ವಿಷಯವನ್ನು ಮಾತಾಡುವಂತ ನಾನು ಇಲ್ಲಿ ಬಂದು ನಿಮ್ಮದಿರು ಕೂತದ್ದು. ನಮಸ್ಕಾರ ಎಲ್ಲರಿಗೂ. ನನ್ನ ಶೀಸ್ ಆಲ್ ಸೆಟ್ ಅಂಡ್ ಶೀಸ್ ಆಲ್ ರೆಡಿ, ಎಕ್ಸೈಟೆಡ್. ಮಮ್ಮಿ ಟು ಸ್ಟಾರ್ಟ್ ವಿತ್ ಇತ್ತ ಸುರುಕು. ಓಕೆ, ಕನ್ನಡ ಪಾತಿರ್ಲಿ ಪೂರರ್ಲಿರಾ ಇದೆ. ಮಮ್ಮಿ, ನಿಮ್ಮ ಬಾಲ್ಯದಲ್ಲಿ ನೀವೆಂತ ಮಾಡ್ತಾ ಇದ್ರಿ, ಹೇಗಿದ್ರಿ, ನಿಮ್ಮ ಅದ್ರ ಸ್ವಲ್ಪ ವಿವರಣೆ ಕೊಡಿ. ಅದು ಹಾಗಲ್ಲ 70s. ಅದು ಬಾಲ್ಯದ್ದು ನಾನು ಹೇಳುದು. ಚಿಕ್ಕ ಇರುವಾಗ ನಾವು ತುಂಬಾ ಕಷ್ಟದಲ್ಲಿ ಇದ್ದದ್ದು. ನಮ್ಮ ತಂದೆಯವರು ನಮ್ಮನ್ನು ಪ್ರೀತಿಯಿಂದ ಸಾಕಿದ್ದಾರೆ. ಆದ್ರೆ ಏನ್ ಮಾಡುದು, ನಮ್ಮ ಬಡ ಕುಟುಂಬ. ನಾನು ಕಲ್ತದ್ದು ಸ್ವಲ್ಪ ಕಡಿಮೆ. ನಾನು ಎಲ್ಲರಿಗೂ ದೊಡ್ಡ ಮಗಳು. ನನ್ನ ಹಿಂದೆ ನನ್ನ ತಮ್ಮ ಮತ್ತು 3 ತಂಗಿಯರು. ಅವರು ಲಾಸ್ಟ್ ತಂಗಿ ಬರುವ ಮೊದಲ ಒಂದು ಮಗು ಇತ್ತು, ಅದು ತೀರಿ ಹೋಗಿದೆ. ಆಮೇಲೆ ತಮ್ಮ ನಮ್ಗೆ 3 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ಅವನು ತೀರಿ ಹೋದ. ನಾವು ಕಲ್ತದ್ದು ಕಡಿಮೆ 6ನೇ ಕ್ಲಾಸ್ ಅಷ್ಟೇ, ಮತ್ತೆ ಕಲೀಲಿಲ್ಲ. ನಾನು ಮನೆಯಲ್ಲಿ ಅಮ್ಮನಿಗೆಲ್ಲ ಹೆಲ್ಪ್ ಮಾಡ್ತಿದ್ದೆ ಕೆಲಸದಲ್ಲೆಲ್ಲ. ನನ್ನ ಮನೆಯ ಮೊದಲ ಮಗಳು. ಅದೇ ನಮ್ಗೆ ನನ್ನ ತಂದೆದು ಅಂಗಡಿ ಲಾಸ್ ಆಗಿ ನಾವು ಹೇಗೆ ಜೀವನ ತೆಗೆಯುವುದು. ಹಾಗೆ ನಮ್ಗೆ ಮಾವನಿಗೆ ಮದುವೆ ಆಗಿ ಆಗ ತುಂಬಾ ಡೌನ್ ಇತ್ತು. ನಾವು ಇಲ್ಲಿ ಕುದ್ರೋಳಿಗೆ ಬಂದೆ. ಆಗ ನಮ್ಗೆ ಜೀವನ ಹೋಗ್ಲಿಕ್ಕೆ ಕಷ್ಟ ಇತ್ತು. ಆಗ ನಾವೆಲ್ಲ ಶಾಲೆ ಬಿಟ್ಟು ಬೀಡಿಯ ಕೆಲಸ ಮಾಡಿದ್ದೆ. ನಾನು ಸ್ವಲ್ಪ ಬೀಡಿ ಕಟ್ತಿದ್ದೆ, ಸೂಪಿದ ಬೀಡಿ. ಈಗಾದ್ರೆ ಬೀಡಿಗಾದ್ರೆ ತುಂಬಾ ಹಣ ಇತ್ತು. ಒಂದು ಎಷ್ಟು ಸಮಯ ದುಡಿಲಿಲ್ಲ, ಒಂದು 2-3 ವರ್ಷ ದುಡ್ದದಷ್ಟೇ ನಾನು. ನನ್ನ ತಂದೆಯ ಪರಿಚಯ ಇದ್ದ ಅಂಗಡಿಗೆ, ನಮಗೆ ಅಂಗಡಿ ಇತ್ತು, ಜ್ಯೂಸ್ನ ಅಂಗಡಿ. ಅಲ್ಲಿ ನಮ್ಮ ಪ್ರಕಾಶ್ ಬೀಡಿ ಅವರ ತಂದೆ ಶಂಕರ್ ಪ್ರಭು ಮತ್ತು ರಾಮದಾಸ್ ಪ್ರಭು ಸಿಯಾಲೆ ಕುಡಿಯಲಿಕ್ಕೆ ನಮ್ಮ ಅಂಗಡಿಗೆ ಬರ್ತಿದ್ರು. ಸಿಯಾಲ ಅಂದ್ರೆ ಬೊಂಡ. ಅದು ಕುಡಿಯಲು ಅವ್ರು ಬರ್ತಿದ್ರು. ಆಗ ಅವರು ಹೇಳಿದ್ರು, ನಿಮ್ಮ ಮಗಳಿಗೆ ಒಂದು ಕೆಲಸ ಕೊಡುವ. ನಮ್ಗೆ ಅಲ್ಲಿ ಕೆಲಸ ಆಗಿ ಮತ್ತೆ ಸ್ವಲ್ಪ ಇದಾಗಿ ಕೆಲಸ ಎಲ್ಲ ಸಿಕ್ಕಿ ಅನುಕೂಲ ಆದೆ. ನಾವು ಹೊರಗಿನ ಎಲ್ಲ ಬಂದ್ರು, ಮದುವೆ ಮಾಡಿ ಕೊಡ್ತೀರಾ ಹಾಗೆ ಹೀಗೆ ಅಂತ. ಅಂದ್ರೆ ಪ್ರಪೋಸಲ್ ಬಂದದ್ದು. ನಾನು ಹೇಳಿದೆ, ಬೇಡಮ್ಮ, ನಾನು ಬೊಂಬೈಗೆ ಪರ ಊರಿಗೆ ಏನು ಹೋಗುದಿಲ್ಲ ಅಂತ. ತುಂಬಾ ಮಂದಿ ನಮ್ಮ ನೋಡ್ಲಿಕ್ಕೆ ಬರ್ತಿದ್ರು. ಆಗ ಒಂದು ಮದ್ವೆ ಆಯ್ತು. ಅದು ತುಂಬಾ ಕಷ್ಟ. ಅದು ಹೇಳ್ಕೊಳ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನನ್ನ ತಂದೆಯ ಅಕ್ಕನ ಮಗನನ್ನು ಮದುವೆ ಆದದ್ದು. ಅವರಾಗೆ ಬಂದು ಕೇಳಿ ನಮ್ಮನ್ನು ಮದುವೆ ಮಾಡಿ ಕೊಟ್ರು. ಸೊ ಮಮ್ಮಿ, ಈಗ ಮದುವೆ ಆಯ್ತು, ಒಳ್ಳೆ ರೀತಿಯಲ್ಲಿ ಮದುವೆ ಎಲ್ಲ 60,000 ವರದಕ್ಷಿಣೆ ಕೊಟ್ಟು ಒಂದು 3 ಲಕ್ಷ ತಮ್ಮ ಎಲ್ಲ ಖರ್ಚು ಮಾಡಿ ಗಮ್ಮತ್ತಿನಲ್ಲಿ ಮದುವೆ ಆಗಿದೆ. ಆಗದು ಟೈಮ್ ಅಲ್ಲಿ 60 ಲಕ್ಷ ವರದಕ್ಷಿಣೆ. ಮಾವನ ಮಗಂತ ಧರ್ಮಕ್ಕೆ ಆಗ್ಲಿಲ್ಲ, ಅವ್ರು ವರದಕ್ಷಿಣೆ ಕೊಡ್ಬೇಕು ಅಂತ ಹಾಗೆ ಹೀಗೆ ಹೇಳಿದ್ರು. 60,000 ವರದಕ್ಷಿಣೆ ಕೊಟ್ಟು ಗ್ರ್ಯಾಂಡ್ ನಲ್ಲಿ ಮದುವೆ ಮಾಡಿದ್ರು. ತಂದೆಯನ್ನು ದೊಡ್ಡ ಮಗಳು ಒಂದು ಒಳ್ಳೆ ರೀತಿ ಆಗ್ಲಿ, ನನ್ನ ಅಕ್ಕನ ಒಳ್ಳೆ ರೀತಿ ಇರ್ಲಿಲ್ಲ. ಅದೇ ಅವರು ನಮ್ಮನ್ನು ಒಳ್ಳೆ ರೀತಿ ನೋಡ್ಲಿಲ್ಲ. ತಂದೆಯಲ್ಲಿ ದೂರು ಕೊಟ್ಟ ಬಂದದಕ್ಕೆ ನನ್ನನ್ನು ಒಳಗೆ ಸೇರ್ಸಲಿಲ್ಲ. ಆಗ ನೀವೆಷ್ಟು ತಿಂಗಳದು ಪ್ರೆಗ್ನೆಂಟ್? ನಾನಾಗ ಒಂದು 5 ತಿಂಗಳಾಗುದಷ್ಟೇ, ಹೆಚ್ಚಾಗ್ಲಿ 5 ತಿಂಗಳು ಮನೆಗೆ ಬಂದಿದ್ದೇನೆ. 10 ತಿಂಗಳಿದ್ದೆ. 10 ತಿಂಗಳಿದ್ದೆ. ಏನ್ ಮಾಡುದು, ಕಷ್ಟದಲ್ಲೇ ಜೀವನ ತೆಗೆದು. ನನ್ನನ್ನು ಸಾಕ್ಲಿಕ್ಕೆ ಎಷ್ಟು ಕಷ್ಟ ಆಯ್ತು? ನಿನ್ನನ್ನು ಸಾಕ್ಲಿಕ್ಕೆ ನಂಗೆ ತುಂಬಾ ಕಷ್ಟ ಇತ್ತು. ಪ್ರಕಾಶ್ ಬೀಡ್ನಲ್ಲಿ ನಂಗೆ ಕೆಲಸ ಸಿಕ್ಕಿತ್ತು. ಅಂದ್ರೆ ಒಂದ್ ನಿಮಿಷ ಮಮ್ಮಿ, ಈಗ ಫಸ್ಟ್ ನೀವು ಪ್ರೆಗ್ನೆಂಟ್ ಆದ್ರಲ್ಲ, ಆಗ ನೀವು ಪ್ರಕಾಶ್ ಬೀಡಿಗೆ ಹೋಗ್ತಿದ್ರಿ? ಅಲ್ಲೇ. ಮತ್ತೆ ಈಗ ಡ್ಯಾಡಿ ಬಿಟ್ಟು ಈಗ ಅಮ್ಮನ ಮನೆಗೆ ಬಂದದ್ದು ಲೀಲಾ ಶೆಟ್ಟಿ. ಈಗ ಮನೆಯಿಂದ ಹೊರಗೆ ಹಾಕಿದ್ರು, ಅಜ್ಜನ ಜೊತೆಗೆ ನೀವು ನಿಮ್ಮ ತಾಯಿ ಮನೆಗೆ ಬಂದ್ರಿ. ಲೀಲಾ ಶೆಟ್ಟಿದು ಮನೆಗೆ ಬಂದ್ರಿ, ನನ್ನ ಅಜ್ಜಿ ಮನೆ. ಓಕೆ, ಲೀಲಾ ಶೆಟ್ಟಿ ನಂದು ಅಜ್ಜಿ, ಅವರ ಮನೆಗೆ ಬಂದ್ರಿ. ಆದ ನಂತರ ನಿಮ್ಗೆ ಲೈಫ್ ಹೇಗಿತ್ತು ಮಮ್ಮಿ? ಲೈಫ್ ನಂದು ತುಂಬಾ ಬೇಸರ ಆಗಿತ್ತು. ನಾನು ಗರ್ಭಿಣಿ. ಆದ್ರೆ ಏನ್ ಮಾಡುದು, ಜನರು ನನ್ನ ಎದುರಿನಲ್ಲಿ ಚಂದದಲ್ಲಿ ಮಾತಾಡ್ತಾರೆ. ಇಲ್ಲಿನ ಹಿಂದೆಯಲ್ಲಿ ಹೇಳ್ತಿದ್ರು, ಇವಳಿಗೆ ಕೆಲಸ ಮಾಡ್ಲಿಕ್ಕೆಲ್ಲ ಆಗುದಿಲ್ಲ, ಆ ರೀತಿಯಲ್ಲಿ ನೆವನ ಹಾಕಿ ತಾಯಿ ಮನೆಗೆ ಬಂದಿದ್ದಾಳೆ, ಎಷ್ಟಾದ್ರೂ ಗಂಡನನ್ನು ಬಿಟ್ಟು ಬಂದವಳಂತ. ಅದೊಂದು ಕಾಮನ್ ಡೈಲಾಗ್ ಎಲ್ಲ ಕಡೆ ಹೇಳುವ. ಗಂಡನನ್ನು ಬಿಟ್ಟು ಬಂದವಳಂತ ನಮ್ಮ ಸಂಬಂಧದ ಒಳಗೆ ನೋಡಿದವರು ಸಹ, ಸರಿ ನೋಡುವವರು ಸಹ ಹೀಗೆ ಮಾಡಿ ನೋಡ್ತಿದ್ರು. ಆದ್ರೂ ನಾನು ಹೀಗೆ ಮಾಡಿ ನೋಡ್ತಿದ್ರು. ಯಾರಾದ್ರೂ ಹೇಳಿದ್ರೆ ಸೊಸೆ ನಿಮ್ಮದು ಹೇಳುವಾಗ ಮುಖವನ್ನು ತಿರುಗಿಸಿದವರು. ಆದ್ರೆ ನಾನು ಯಾರಿಗೂ ಹೆದರಲಿಲ್ಲ. ಯಾಕಂದ್ರೆ ನಮ್ಮ ಯಾವ ಜನ್ಮದಲ್ಲಿ ಋಣ ಮಾಡಿದ ನಮ್ಮ
ದನಿಯವರು ತೀರಿ ಹೋದ್ರು, ಅವರ ಮಗ ಈಗ ಓನರ್ ನಮ್ಗೆ ಕೆಲಸ ಒಂದು ಕೊಟ್ಟಿದ್ದಾರೆ ಚಂದ ರೀತಿಯಲ್ಲಿ, ಏನು ಸಾಲರಿ ಏನು ಕಡಿಮೆ ಮಾಡುದಿಲ್ಲ. ನಂದು ಕೆಲಸ ಅಲ್ಲಿ ಜಾಬ್ ಆದ್ಮೇಲೆ ಮಗಳನ್ನು ನಾನು ಚಂದದ ರೀತಿಯಲ್ಲಿ ಕಲಿಸಿ ನಾನು ಆದಷ್ಟು ಪ್ರಯತ್ನ ಮಾಡಿದೆ. ನನ್ನ ಗಂಡ ಮಗಳಿಗೆ ಕಲಿಸ್ತಾರೆ ಅಂತ ಇವತ್ತು ನಾಳೆ ಕರ್ಕೊಂಡು ಹೋಗಿ ಆ ಮನುಷ್ಯ ಕರ್ಕೊಂಡು ಹೋಗ್ಲಿಲ್ಲ. ಆದ್ರೆ ನನ್ನ ಮಗಳಿಗೆ ಒಂದು ಕಲೀಲಿಕ್ಕೆ ಒಂದು ಆಸೆ ಇತ್ತು. ಅದು SLC ನ ಎಷ್ಟು ಮಾರ್ಕ್ ಇತ್ತು, ಆಗ ನಮ್ಮ ಕೇಸ್ ನಡೀತಾ ಇತ್ತು. ಆದ್ರೂ ಇವತ್ತು ನಾಳೆ ಕರ್ಕೊಂಡು ಹೋಗ್ತಾರೆ ಅಂತ ತುಂಬಾ ಆಸೆಯಲ್ಲಿದ್ದೆ. ಬಟ್ ನಂಗೆ ಡಾಕ್ಟರ್ ಆಗ್ಬೇಕಿತ್ತು. ಅದಕ್ಕೆ ನಾವು ಅಲ್ಲಿ ಓದುವಾಗ ನಾವು ಹೇಳಿದ್ದೆ, ನನ್ನ ಮಗಳು ಹೇಳಿದ್ಲು, ನಮ್ಗೆ ಒಂದು 2 ತಿಂಗಳು ಟೈಮ್ ಕೊಡಿ ಡ್ಯಾಡಿ, ಒಟ್ಟಿಗೆ ಇರುವ, ನನ್ಗೆ ಒಂದು ಡಾಕ್ಟರ್ ಇಂಜಿನಿಯರ್ ಸಾಧ್ಯವೇ ಇಲ್ಲ, ನಿನ್ನ ಅಮ್ಮನನ್ನು ಬಿಟ್ಟು ಬರ್ಬೇಕು ಅಂತ ಹೇಳಿ. ಯಾರು ಮಕ್ಕಳು ತಾಯಿಯನ್ನು ಬಿಟ್ಟು ಬರ್ತಾರೆಯಾ? SLC ತನಕ ನಾನು ಕಲಿಸಿದ್ದೇನೆ, ಆಮೇಲೆ ತಾಯಿಯನ್ನು ಬಿಡುವುದು ಹೇಗೆ? ಅಂದ್ರೆ ನನ್ನನ್ನು ಕಲಿಸ್ಲಿಕ್ಕೆ ಮಮ್ಮಿ ಲಿಟ್ರಲಿ ತುಂಬಾ ಹಾರ್ಡ್ಶಿಪ್ ಅನುಭವಿಸಿದ್ದಾರೆ. ಐ ವಾಂಟೆಡ್ ಟು ಗೆಟ್ ಇನ್ ಟು ಮೆಡಿಕಲ್ ಫೀಲ್ಡ್, ಬಟ್ ಅನ್ಫಾರ್ಚುನೇಟ್ಲಿ ನಂಗೆ ಸಪೋರ್ಟ್ ಇರಲಿಲ್ಲ ಫಿನಾನ್ಷಿಯಲಿ. ಅವರಿಗೆ ಎಫೋರ್ಡ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂದ್ರೆ ಸಂಬಳ ಬರುದ್ರಲ್ಲಿ ನನ್ನನ್ನು ಸಾಕ್ಲಿಕ್ಕೆ ಹೋಗ್ತದೆ, ಕಲಿಸ್ಲಿಕ್ಕೆ ಅಷ್ಟು ಲಕ್ಷವನ್ನು ಕಟ್ಲಿಕ್ಕೆ ಇಲ್ಲ. ನಾನು ನನ್ನ ಥ್ರೂ ಕೋರ್ಟ್ ಆಫ್ ಕೋರ್ಸ್ ನನ್ನ ಅಪ್ಪ ನನ್ನ ಅಪ್ರೋಚ್ ಆಗುವಾಗ he lifted his hands. He was like, ನಂಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ಸೊ ಐ ಕುಡಂಟ್ ಪರ್ಸ್ಯೂ ಫರ್ದರ್. ಸೊ ಮತ್ತೆ ಎಂತ ಇದ್ರೆ ಸಹ ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದಾಗೆ ನನ್ನ ಪಾಡಿಗೆ ನಾನೇ ಮಾಡಿದ್ದು, ಮತ್ತೆ ಮಮ್ಮಿಯೇ ಕಲಿಸಿದ್ದು ನನ್ನನ್ನು. ಸೊ ದಟ್ಸ್ ವಾಟ್ ಶಿ ಸೇಯಿಂಗ್. ಆದ್ರೂ ನನಗೆ ಮಗಳಿಗೆ ತಂದೆ ಇಲ್ಲದ ಕೊರತೆ ಮಾಡುದಿಲ್ಲ ಅಂತ ನನ್ನ ಇನ್ನೊಂದು ತಂಗಿ ಸಹ ನಾವು ಒಟ್ಟಿಗೆ ಕೈ ಜೋಡಿಸಿ ನಮ್ಮ ಮಗಳನ್ನು ಒಳ್ಳೆ ರೀತಿಯಲ್ಲಿ ಕಲಿಸಿದ. ಹೆಸರು ಹೇಳಿ. ನನ್ನ ತಂಗಿ ಉಷಾ, ಹಾಗೆ ಯಶೋಧ, ಆಶಾ, ನನ್ನ ಪ್ರೀತಿಯ ಮುದ್ದಿನ ತಮ್ಮ ದಯಾನಂದ ಶೆಟ್ಟಿ. ಅವನು ಹೇಳಿದ, ಅಕ್ಕ ಏನು ಇದ್ರು ಮಗಳಿಗೆ ಕೊಡು, ಇವತ್ತಲ್ಲೇ ನಾಳೆ ನಿನ್ನ ಮಗಳ ನೋಡ್ತಾಳೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಕಷ್ಟ ಬಂದು, ನನ್ನ ಮನೆಯಲ್ಲಿ ಬೀಡಿ ಲೇಬಲ್ ಬರ್ತದೆ, ಬೀಡಿ ಇತ್ತು, ಅದನ್ನು ಸ್ವಲ್ಪ ಅಮ್ಮನಿಗೆ ಕಟ್ಟಿಕೊಟ್ಟು ಮಗಳನ್ನು ನೋಡ್ತಿದ್ರು. ಪುರ್ಸತಿಲ್ಲದಾಗ ನನ್ನ ಅಮ್ಮವೇ ಹೋಗುದು ಡ್ಯಾನ್ಸಿಗೆ, ಕರೆಟೆಗೆ, ಎಲ್ಲ ಫ್ಯೂಷನ್ಗೆ. ಅವಳಿಗೆ ಬೇಸರ ಆಗ್ಬಾರ್ದು ಮಗಳಿಗೆ, ಆ ರೀತಿ ಮಾಡಿದ್ದೇನೆ ನಾನು. ಏಜ್ ಆದ್ಮೇಲೆ ನಮ್ಗೆ ರಿಟೈರ್ಮೆಂಟ್ ಆಗ್ತದಲ್ಲ, ಮಗಳು ಫಾರಿನ್ಗೆ ಹೋದ್ಲು. ಫಾರಿನ್ಗೆ ಹೋದ್ಲು ನನ್ನ ಮಗಳು. ಆಗ ಸಹ ನಾನು ಜಾಬ್ ನಲ್ಲಿ ಇದ್ದೆ. ಅವಳು ಯಾವತ್ತು ಕಲ್ದು ಹೈಯೆಸ್ಟ್ ಮಾರ್ಕ್ ಎಲ್ಲ ತೆಗಿತಾಳೆ ಕ್ಲಾಸ್ಗೆ. ಆಗ ನನ್ನ ಕಂಪನಿಗೆ ಸ್ವೀಟ್ ಕೊಡುದು, ಚಾ, ಸಿಹಿ ತಿಂಡಿ ಭಾರಿ ಖುಷಿ. ದೇವಸ್ಥಾನಕ್ಕೆಲ್ಲ ಅರಕೆಲ್ಲ ಕೊಡುದು ಅಂದ್ರೆ ಅವಳು ಕಲಿಯುದ್ರಲ್ಲಿ ಸಾಗಿ ಇದ್ಲು. ಆದ್ಮೇಲೆ ನನ್ಗೆ ಒಂದು ಆಸೆ ಇತ್ತು, ಎಲ್ಲರ ಮನೆ ಒಕ್ಕಲಿಗೆ ಹೋಗುವಾಗ ನನ್ನದೊಂದು ಪೊಸಿಷನ್ ಹೇಳ್ತೇನೆ. ನಾನು ಮನೆ ಎಷ್ಟು ದೊಡ್ಡದಂತ ನೋಡುದಿಲ್ಲ ಮೇಡಮ್ನವರೇ, ನಾನೆಂದ್ರೆ ನಾನು ಯಾರನ್ನು ಸಹ ಎಲ್ಲರೂ ಹೋಗಿ ಅವರ ಮನೆ ಎಷ್ಟು ಚಂದ ಉಂಟು, ಇವರ ಮನೆ ಎಷ್ಟು, ನಾನು ಅದಲ್ಲ. ಇವತ್ತಿಗೂ ಸಹ ನನ್ನ ಮಗಳ ಹತ್ರ ಹೇಳು, ನನ್ಗೆ ಗಿಡ ಅಂದ್ರೆ ತುಂಬಾ ಪ್ರೀತಿ. ನನಗೆ ಊಟ ಹಾಕದಿರೋದ ಪರವಾಗಿಲ್ಲ, ನನ್ನ ಮಗಳು ಎಲ್ಲಿಂದ ಹೋಗುವಾಗ ನಂಗೆ ಐಡಿಯಾಲಿಗೆ ಕರ್ಕೊಂಡು ಅದೇನು ಖುಷಿ ಇಲ್ಲ. 1-2 ಚಟ್ಟಿ ತಂದು ನನ್ನ ಕೈಯಲ್ಲಿ ಕೊಟ್ರೆ ಮನೆಗೆ ಮಕ್ಕಳು ಬಂದಾಗೆ ನಾನು ಮಾಡುದು. ಅಂದ್ರೆ ಅಷ್ಟು ನಂಗೆ ಪ್ರೀತಿ. ಯಾರ ಹತ್ರ ಸಹ ಹೋಗಿ ಹೇಗೆ ಉಂಟ ಕಷ್ಟ ನಿಮ್ಮಮ್ಮ ಎಲ್ಲಿ ಮನೆ, ಎಂತದ ಒಂದು ಮನೆ ಕೋಣೆ ಇದ್ರು ಸಾಕ ಪರವಾಗಿಲ್ಲ, ಗಿಡ ಬೇಕು ಅಂತ ಹೇಳುದು. ನಿಂಗೆ ಪಿಕ್ಚರ್ಗೆ ಹೋಗುದು ಬಾರಿ ಇಷ್ಟ. ದೇವಸ್ಥಾನ ಹೋಗ್ತಿದ್ದೆ, ಆದ್ರೆ ಈಗೀಗ ಮುಂಚೆ ಪಿಕ್ಚರ್ ತಿಂಗಳಿಗೆ 4 ಪಿಕ್ಚರ್ ತಂದೆ ಹತ್ರ ಕೇಳುದು, 1-2 ಪಿಕ್ಚರ್ ಮೇಲೆ ಹೋಗುದು ನಾವು. ಅಂದ್ರೆ 4 ಪಿಕ್ಚರ್ಗೆ ಪರ್ಮಿಷನ್ ಕೇಳಿ ತಂದೆ ಕೊಡ್ತಾರೆ, 2ಕ್ಕೆ ಮೆಲ್ಲ ಹೋಗುದು. ಹೇಗೆ ಅಂದ್ರೆ ತಂದೆಗೆ ಹೇಳುದಿಲ್ಲ. ತಂದೆಗೆ ನಮ್ಮ ಅಂಗಡಿ ಎಲ್ಲ ಮಾರಿ ಅವರು ಬಾರ್ನಲ್ಲಿ ಇದ್ರು ಪಾಪ. ನಾವು ಅಲ್ಲಿ ಹೋಗುವಾಗ ಆ ಹೊತ್ತಿಗೆ ನಾವು ಹೋಗಿ ಅಲ್ಲಿ ಪಿಕ್ಚರ್ ಸೈಡ್ ರೀಲ್ ಆಗಿ ಬಿಡುವುದಕ್ಕೆ ಒಂದು ಜನಗಣಮನ ಹೇಳ್ತದಲ್ಲ, ಈಗ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಉಂಟು, ಈಗ ಸಹ ಉಂಟಾ? ಅದು ಎಂಡಿಗೆ ಹೇಳುವಾಗ ನಾವು ತಪ್ಪಿಸಿ ಬರುದು ಗಾಡಿಯಲ್ಲಿ. ಯಾರಿಗೆ ಸಹ ಗೊತ್ತಾಗುದಿಲ್ಲ ನಾವು ಪಿಕ್ಚರ್ಗೆ ಹೋದದು. ನಾನು, ಮಮ್ಮಿ, ಅಜ್ಜಿ, ನನ್ನದೊಂದು ಯಶೋದಾಂಟಿ ಅಲ್ಲ, ಫಸ್ಟ್ ಯಶೋದಾಂಟಿ, ಮಾವ, ಅಜ್ಜ, ಆಶಾಂಟಿ, ಇಷ್ಟು ಜನ ನಾವು ನಮ್ಮದು ಕುದ್ರೋಳಿ ಮನೆಯಲ್ಲಿ 3 ಕೋಣೆದು. ಅದೇ ನಾನು ಹೇಳಿದ್ನಲ್ಲ ನಿಮ್ಗೆ ತಟ್ಟಿದು ಮನೆ ಅಂತ ಹೇಳಿ. ಮತ್ ನನ್ನ ಒಬ್ರು ಆಂಟಿ ಮದುವೆ ಆಗಿ ಇಲ್ಲಿ ಶಿವನಗರದಲ್ಲಿ, ಇಲ್ಲೇ ಕೆಳಗೆ ಸ್ವಲ್ಪ ನಮ್ಮ ಮನೆದಿದ್ದಾದ್ರೆ ಇಲ್ಲಿ ಸ್ವಲ್ಪ ಕೆಳಗೆ ಅವರದು ಮನೆ. ಸೊ ಅಲ್ಲಿ ಅವರು ಮನೆ ಕಟ್ಟಿದ್ದು. ಸೊ ನಾನು ಇಲ್ಲಿ ಬಂದು ಆಂಟಿ ಜೊತೆ ಇರ್ತಾ ಇದ್ದೆ, ಬಿಕಾಸ್ ನಂಗೆ ದಿಯಾ ಹತ್ರ ಆಗ್ತಾ ಇತ್ತು ವರ್ಕ್ ಮಾಡ್ಲಿಕ್ಕೆ. ಸ್ವಲ್ಪ ನಾನು ಹೇಳಿದಲ್ಲ IT ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅದೇ ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಟೈಮ್ ತನಕ ಇದ್ದದ್ದು ನಾನಲ್ಲಿ. ಸೊ ಅದು ನಂಗೆ ಈಸಿ ಆಗ್ತಾ ಇತ್ತು ಆಕ್ಸಿಸ್ ಅಂತ ಹೇಳಿ ನಾನು ಆಂಟಿ ಮನೇಲಿ ಇದ್ದೆ. ಸೊ ಈ ಮನೆ ಮಮ್ಮಿ ಆಂಟಿದು ಮನೆಕ್ಕಿಂತ ಹತ್ರದಲ್ಲೇ ಇರುವಂತದ್ದು, ಓಣಿಯಲ್ಲಿ ಹೋಗುವಾಗ. ಇದು ಮನೆ ಕಂಪ್ಲೀಟ್ ಆಗ್ಲಿಲ್ಲ, ಮಳೆ ಬರುವಾಗ ನಾವು ಒಳಗೆ ಬಂದದ್ದು ಕೂತ್ಲಿಕ್ಕೆ. ಆಗ ಇವಳು ಲೈಟ್ ನಲ್ಲಿ ಜರ ಬಂತು. ಆಗ ನಾನು ಹೇಳಿದ್ದೆ ಅಮ್ಮನ ಹತ್ರ, ಅಮ್ಮ ಇದು ಚಂದ ಉಂಟಲ್ಲ ಮನೆ, ಇದು ಒಂದು. ಅದಕ್ಕೆ ನನ್ನ ತಾಯಿ ಈಗ ಇಲ್ಲ, 4 ಮೇ ಕತಮ್ಮ ತೀರ್ಬೇನಿ, ಮೇ
ಆರೈಕೆನಾ? ಆಜೇಕ್. ಆರೈಕೆ 2 ವರ್ಷ ಆಗ್ತದೆ. ಆಗ ನನ್ನ ಅಮ್ಮ ಹೇಳಿದ ಮಾತು, ಹೌದು ಮಗ, ಯಾವ ಹಣದಿಂದ, ಫಾರಿನ್ ಹಣದಿಂದ ಆದ್ರೆ ನಾವು ತೆಗಿಬಹುದು, ಇಲ್ಲ ಯಾವ ಹಣದಿಂದ ಅಂತ. ಹೌದಲ್ಲ ಅಮ್ಮ ಅಂತ ಅಷ್ಟೇ ಹೇಳಿದೆ. ಅಷ್ಟು ಹೇಳಿ ಬಿಟ್ಟೆ, ಅಲ್ಲಿಗೆ ಬಿಟ್ಟೆ ನಾವು. ಅದ್ರ ನಂತರ ನಂಗೆ ಐ ಗಾಟ್ ಅನ್ ಆಫರ್ ಟು ಫ್ಲೈ ಅಬ್ರಾಡ್. ಇವಳು ಫಾರಿನ್ ನಲ್ಲಿ ಬಂದ್ಲು. ಇವಳು ಹೋಗುವ ಮುಂಚೆ ಹೇಳಿದ್ದಾಳೆ ಅಂತ ಎದುರಿನ ಮನೆಯವರ ಹತ್ರ, ಬಾಯಿಯವರು ಹೂ ಕಟ್ತಾರೆ, ಬಾಯಿ ಕ್ರಿಸ್ತನ್ ಅವರೇ ಹೇಳಿದ್ರಂತೆ, ಇದು ಮನೆ ನಾನೇ ತಕೊಳ್ಳುದು ಅಂತ ಹೇಳಿದ್ದಾಳಂತ ಅವಳು ಸಹ. ನಿಮ್ಗೆ ಯಾರಾದ್ರೂ ರೋಡಲ್ಲಿ ಹೋಗುವಾಗ ಕೇಳ್ತಾರ ನೀವು ಶಿಲ್ಪಂದು ಮಮ್ಮಿಯಾ ಅಂತ? ಹೌದು, ಎಲ್ಲರೂ ಕೇಳ್ತಾರೆ. ಎಂತ ಹೇಳ್ತೀರಾ? ಶಿಲ್ಪನ ಮಮ್ಮಿ. ಆಗ ನಾನು ಹೇಳ್ತೇನೆ, ಹೌದು, ಯಾಕೆ ನಿಮ್ಗೆ ನಾವು ಅವರದ್ದು ವಿಡಿಯೋ ಎಲ್ಲ ನೋಡ್ತೇವೆ, ಹೌದಾ ಅಂತ ಹೇಳಿದೆ ಅಷ್ಟೇ. ನಿಮ್ಗೆ ಹೇಗೆ ಫೀಲ್ ಆಗ್ತದೆ? ನಿಮ್ಗೆ ಖುಷಿ ಆಗ್ತದಾ ಅಥವಾ ನಿಮ್ಗೆ ಅನಿಸ್ತದ ಎಂತ ಇವಳು ನನ್ನ ಮರ್ಯಾದೆ ತೆಗಿತಾಳೆ? ನಮಗೆ ಖುಷಿ ಆಗ್ತದೆ. ಮತ್ತೆ ನಾವು ದೇವಸ್ಥಾನಕ್ಕೆಲ್ಲ ಹೋಗುವಾಗ ನಿಲ್ಲಿಸಿ ಎಲ್ಲ ಮಾತಾಡುವಾಗ ನೆಗಳ್ಳಿಗೆ ಬರ್ತದೆ, ಖುಷಿ ಆಗ್ತದೆ. ಐಡಿಯಾಲಿಗೆಲ್ಲ ಹೋಗುವಾಗ ಎಲ್ಲಿ ಸಹ ಬೇಗ ಹೋಗ್ಲಿಕ್ಕಿಲ್ಲ, ಇವಳದ್ದು ಅಲ್ಲಿ ಅರ್ಧದಲ್ಲಿ ನಿಲ್ಲಿಸಿ ಅವ್ರು ಕೇಳ್ತಾರೆ, ಎಂತ ಮಾಡುದು? ನನ್ಗೆ ಅರ್ಧದಲ್ಲಿ ನನ್ನ ಹತ್ರ ಬಂದು ಮಾತಾಡುವಾಗ ನಿಮ್ಗೆ ಚೊರೆ ಆಗ್ತದಾಗ? ಚೊರೆ ಆಗುದಿಲ್ಲ, ನನಗೆ ಬೇಕಾದ್ರೆ ತೆಕೊಳ್ಳಿಕ್ಕೆ ಆಗುದಿಲ್ಲ, ಇವರು ಮಾತಾಡಿ ನಿಲ್ತಾರೆ ಹಾಗೆ ಅಷ್ಟೇ. ಮುಂಚೆ ನೀವು ಎಂತ ಹೇಳ್ತಾರೆ ಮಕ್ಕಳಿರುವಾಗ ಇದ್ದದಕ್ಕೆ ಸಹ ನಾನು ಮಗು ಇರುವಾಗ ಸಹ ಈಗದು ಮಕ್ಕಳಲ್ಲಿ ಸಹ ಎಂತ ವ್ಯತ್ಯಾಸ ಕಾಣ್ತದೆ ಮಮ್ಮಿ? ಮುಂಚಿನ ಅಲ್ಲ, ನನ್ನ ಮಗಳು ಇದ್ದಾಳೆ, ಅದು ಇಷ್ಟಿಲ್ಲ. ಆದ್ರೆ ಈಗಿನ ಮಕ್ಕಳನ್ನು ನೋಡ್ಲಿಕ್ಕೆ ಆಗುದಿಲ್ಲ, ತಾಯಿಯನ್ನು ನೋಡುವ ರೀತಿಯೇ ಬೇರೆ. ಎಲ್ರೂ ಹಾಗೆ ಅಂತ ಹೇಳುದಿಲ್ಲ, ಎಲ್ಲ ಮಕ್ಕಳಾಗಿ ಇರುದಿಲ್ಲ. ಈಗ ನಾವು ನಮ್ಮ ತಾಯಿಯವರಿಗೆ ತುಂಬಾ ಬಗ್ಗಿ ಅವ್ರು ಹೇಳಿದಾಗೆ ಈಗಿನ ಮಕ್ಕಳು ಅವರವ್ರ ಇಷ್ಟ, ಅದು ಇರ್ಲಿ. ಆದ್ರೆ ಇನ್ನೂ ಹುಟ್ಟಿದ ಮಕ್ಕಳು ಹೇಳಿಕ್ಕಿಲ್ಲ. ಕೈಯಲ್ಲಿ ಒಂದು ಮೊಬೈಲ್, ಇಷ್ಟು ಸಣ್ಣ ಮಗು ಸಹ ಹೀಗೆ ಮಾಡುದು, ಮತ್ತೆ ಕಲಿಯುದು ಯಾವಾಗ? ನಮ್ಗೆ ದೇವರು ಕೊಟ್ಟಷ್ಟೇ ನಾವು ಇರ್ಬೇಕು, ಬೇಡ ಎನ್ನುವುದಿಲ್ಲ. ಸರಿ ಆಯ್ತಾ? ಸರಿ ಮಮ್ಮಿ. ಬೇಡ ಎನ್ನುವುದಿಲ್ಲ. ಈಗ ನನ್ನ ಮಗಳಿಗೆ 3 ವರ್ಷದ ಮಗುಗೆ ನಾನು ಮೊಬೈಲ್ ಕೊಡ್ಲಿಲ್ಲ. ಆಗ ಮೊಬೈಲ್ಸ್ ಇರ್ಲಿಲ್ಲ. ಒಂದು ಇತ್ತು ಆಟ. ಜಾತ್ರೆಗೆ ಹೋಗುವಾಗ ನಾನು ಇವಳ ಸ್ಟೋರಿ ಹೇಳ್ತೀನಿ, ಮಮ್ಮಿ ನನಗೆ ಏನ್ ಬೇಡ ಅಂತ ದಿಂಡಿಗೆ ಅಲ್ಲಿಲ್ಲ. ನಾನು ಹೇಳಿದ, ಮಗ ಇದ್ದಷ್ಟೇ. ಇಲ್ಲ ಮಮ್ಮಿ, ನಾನು ಏನು ತೆಕೊಳ್ಳುದಿಲ್ಲ ಅಂತ. ಆದ್ರೂ ಸಹ ಇವಳಿಗೆ ಹೇಳುದಿಲ್ಲ. ನಾನು 2,000 ಸಾಲ ಮಾಡಿ ತರುದು ಮೆಲ್ಲ. ಗೇಟ್ನ ಹತ್ರ ಹೋಗುವಾಗ ಶುರು, ಮಮ್ಮಿ ಪಾನ್ ಮುಸಲ್, ಮಮ್ಮಿ ಸಿಯಾಲೆ, ಅದು ಇದು ಆಗಿ ಲಾಸ್ಟ್ಗೆ ಹಣ ಮುಗ್ದ ಮೇಲೆ ಬರುವ ಕಂದಿಸ್ ಕಂದಿಸ್ ಕಂದಿಸ್, ನಂಗೆ ಬೈಯುತ್ತ ಬರುದು. ಯಾಕಂದ್ರೆ ಮಮ್ಮಿ ಕಂಜೂಸ್ ಮಮ್ಮಿ, ಅದು ಅದು ಹಣ ಇಲ್ಲಲ್ಲ, ತಿದ್ದೆಲ್ಲ ಖರ್ಚಾಯ್ತು. ಅದು ಇವತ್ತಿಗೆ ಇಲ್ಲ. ಶಾಲೆ ಟ್ರಿಪ್ಪಿಗೆ ಹೋಗುದು, ಕ್ಲಬ್ಬಿನ ಟ್ರಿಪ್ಪಿಗೆ ಹೋಗುದು, ಎಲ್ಲಿ ಟ್ರಿಪ್ ಮಾಡ್ತಾರೆ ತಾಯಿ ಮತ್ತು ಇವಳು ಇಬ್ಬರು ಸಹ ಹೋಗುದು. ಬೈ ದ ವೇ, ಕ್ಲಬ್ಬಿನ ಟ್ರಿಪ್ ಅಂತ ಹೇಳಿದ್ರೆ ಲೇಡೀಸ್ ಕ್ಲಬ್ ಅಲ್ಲ, ನಮ್ಮ ಪ್ಲಾನ್ಸ್ ಕ್ಲಬ್ ನಾಟಕ ಎಲ್ಲ ಮಾಡ್ತಾರೆ ಅವರು. ನಮ್ಮದು ಕುದ್ರೋಳಿಯಲ್ಲಿ ಸಂಘ ಅಂತ ಒಂದಿತ್ತು, ಅದ್ರಲ್ಲಿ ಟ್ರಿಪ್ ವರ್ಷಸ ಟ್ರಿಪ್ ಇಡ್ತಾ ಇತ್ತು, ಇಯರ್ಲಿ ಆನ್ಯುವಲ್ ಟ್ರಿಪ್. ಸೊ ಅದಕ್ಕೆ ನಾನು ಮತ್ತೆ ನನ್ನ ಅಜ್ಜಿ ಲೀಲಾ ಶೆಟ್ಟಿ ಅವರು ಹೋಗ್ತಾ ಇದ್ವಿ. ನನಗೆ ಆಗುದಿಲ್ಲ, ನಾನು ಬಸ್ಸಿನಲ್ಲಿ ನನಗೆ ಆಗುದಿಲ್ಲ, ಪ್ರಾಬ್ಲಮ್. ಅವರಿಗೆ ವಾಮಿಟಿಂಗ್ ಸಿಕ್ನೆಸ್ ಉಂಟು, ಈಗ ನಾನ್ ಬೆಟರ್ ಮಮ್ಮಿ ಈಗ. ಮಮ್ಮಿ ಹಾಗೆ ಮಮ್ಮಿ ಎಂತ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಮಮ್ಮಿ ಶಿ ಆಲ್ವೇಸ್ ಲವ್ ಟ್ರಾವೆಲಿಂಗ್. ಅವ್ರಿಗೆ ಐಡಿಯಾ ಇಷ್ಟ ಅದು ಟ್ರಾವೆಲ್ ಮಾಡುದು, ಬಟ್ ಅವ್ರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನನ್ನನ್ನು ನನ್ನ ಅಜ್ಜಿ ಜೊತೆ ಕಳಿಸ್ಕೊಡ್ತಾರೆ. ಹಾಗೆ ಸಣ್ಣಗಿರುವವಳು ಪೋಖ್ರಿ ಹೌದು, ಆದ್ರೆ ಈಗ ಇಲ್ಲ ಅವಳು. ನಾನು ಸಣ್ಣ ಇರುವಾಗ ಎಂತ ಪೋಖ್ರಿ ಮಾಡ್ತಿದ್ದೆ ನಾನು? ಎಂತ, ನನ್ನ ತಂಗಿಗೆ ಮಕ್ಕಳಿಲ್ಲ, ಯಾರ್ದು ಒಂದು ಮದುವೆ ಬರ್ಲಿಕ್ಕಿಲ್ಲ, ಮದುವೆದೊಂದು 2 ಅಂಗಿ, ಒಂದು ಎಕ್ಸ್ಟ್ರಾ ಅಂಗಿ, ಆ ಬೊಂಬೆಗೆ ಹಾಕಿದ ಅಂಗಿ ಕೂತಿ ಬೇರೆಯವರಿಗೆ ಸಾರಿ ತಕೊಳ್ಳಿಕ್ಕೆ ಹೋಗುದು ಪ್ರೆಸೆಂಟೇಷನ್. ಅವಳು ಪಾಪ ಅದನ್ನು ಇವಳಿಗೆ ಅಂಗಿ ತೆಗೆದು ಕೊಡುದು. ಅಂದ್ರೆ ನಾನು ಮ್ಯಾನಿಕ್ವಿನಿಗಲ್ಲಿ ಹಾಕಿದಂತ ಎಷ್ಟು ದೊಡ್ಡ ಆದ್ರೂ ಸಹ ಅವರಿಗೆ ಇದು ದಸರಾದ ವೇಷ ನೋಡ್ಲಿಕ್ಕೆ ಈಗ ನಾನು ಇಡುದಿಲ್ಲ. ಈಗೆಲ್ಲ ಸರಿ ಹೇಳ್ಬೇಕು, ಈಗ ಎಂತ ಸೊಂಟದಲ್ಲಿ ಇಡುದು ಅಮ್ಮ, ನಾನು ಇಡುದಿಲ್ಲ. ನನ್ಗೆ ಸಾರಿಯಲ್ಲಿ ಕೊಳೆ ಆಗ್ಬಾರ್ದು ಹಾಗೆ ಅಲ್ಲ ನನ್ನದು. ನಾನು ಹೇಳ್ತೇನೆ, ಮಾಮ ಎಂತ ಹೇಳಿದು ನಂಗೆ, ಅಕ್ಕ ಈಗ ನೀನು ನಿನ್ನ ಇದ್ದಷ್ಟು ಕೊಡು, ನಾಳೆ ನಿನ್ನ ಚಂದದಲ್ಲಿ ನೋಡ್ತಾಳೆ. ಅದಕ್ಕೆ ನಾನು ಅವತ್ತು ಅಮ್ಮ ಅಂತ ಬಿಡ್ಲಿಲ್ಲ. ಹೌದು, ಎಲ್ಲ ನೋಡ್ತಾಳೆ. ನಿಂಗೇನ್ ಗೊತ್ತು, ಅವಳು ಕೇಳಿದಕ್ಕೆಲ್ಲ ಕೊಡ್ಬೇಕು ನಾನು. ಎಂತದು, ಇಲ್ಲಕ್ಕ ಕೊಡು, ಮಗು ಅಲ್ಲ ಕೊಡು ಅಂತ ಈಗ ಮಾಡಿ ಮಗುವೆ ಅದು ಏನ್ ಮಾಡುದು. ಅವನು ಹೇಳ್ತಿದ್ದ, ನನ್ಗೆ ನನ್ನ ಸೊಸೆ ಮನೆ ತೆಕೊಳ್ಳುವಾಗ ಚಂದದಲ್ಲಿ ನೋಡ್ಬೇಕು, ಕಲಿಸುವಾಗ ನನಗೆ ನೋಡ್ಬೇಕು, ಅವಳು ಕೆಲಸ ಸಿಗುವಾಗ ಏನ್ ಮಾಡುದು, ದೇವರ ಅವನ ಕೊಂಡೋದ್ರು. ಈಗ ಒಂದಿದ್ರೆ ಖುಷಿ ನಮ್ಗೆ. ಸಣ್ಣ ಮಗುವಿನಾಗೆ ನಮ್ಮ ತಮ್ಮ, ಏನು ದುರ್ವಾಭ್ಯಾಸ ಇಲ್ಲ. ಅದೇ ಒಂದು ಕಾಯಿಲೆಯಲ್ಲಿ ಏನ್ ಮಾಡ್ಲಿಕ್ಕೆ ಆಗುದು. ದೇವರು ಹೇಳುದಾರಲ್ಲ, ಎಲ್ಲರ ಒಂದು ಲೆಕ್ಕ ಬೇರೆ, ನಮ್ಮ ಲೆಕ್ಕ ಒಂದು ಬೇರೆ, ಅವರ ಲೆಕ್ಕ ಒಂದು ಬೇರೆ, ಹೇಳ್ಲಿಕ್ಕೆ ಆಗುದು. ಇವತ್ತಿಗೆ ನಾನು ನಿಮ್ಮ ಎದುರು ಮಾತಾಡ್ತೇನೆ, ನಾಳೆ ಏನೇನ ಆ ಭಗವಂತನಿಗೆ ಗೊತ್ತು. ಇವತ್ತಿಗೆ ಕೈ ಕಾಲು ದೇವರು ಕೊಟ್ಟದನ್ನು ಸರಿ ಮಾಡಿ ಎಲ್ಲ ದುಡಿತೇನೆ.
ನಾನು ಮನೆಯಲ್ಲಿ ಹೇಗೆ ಒಟ್ರಾಶಿ ಲೂಟಿ ಕಿರಿಕಿರಿ ಜಾಗ ಪಚ 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 ಮಾತಾಡುದು ಸರಿಯಾ? ಸರಿ. ಆಗೊಂದು ಎಂಟರ್ಟೈನ್ಮೆಂಟ್ ಇರ್ತಿರ್ಲಿಲ್ವಾ ಮನೆಯಲ್ಲಿ? ಹೌದು, ಹೌದು. ಜಾಲಿ ಅಲ್ಲ, ನಾನೀಗ ಬಂದ್ರೆ ಜಾಲಿ ಹೌದಲ್ಲ? ಹೌದು. ಜಾಲಿ ನೀನ್ ಇಲ್ಲದಾಗೆ ಯಾರು ಇಲ್ಲದಾಗೆ ಆಗ್ತದೆ ಮನೆಯಲ್ಲಿ, ಕರೆಕ್ಟ್ ಬರೀ ಬೋರ್ ಆಗ್ತದೆ. ಈಗ ನಾನು ಮದುವೆಯಾಗಿ ಹೋದೆ ಅಲ್ಲ ಇಲ್ಲಿಂದ, ಆಗ ನೀವು ನನ್ನನ್ನು ಮಿಸ್ ಎಲ್ಲ ಮಾಡ್ಲಿಲ್ವಾ? ಏನು ಮಿಸ್ ಮಾಡುದು? ಬೆಳಿಗ್ಗಿನಿಂದ ಸಾಯಂಕಾಲ ತನಕ ನಮ್ಮ ಮನೆಯಲ್ಲಿ ಇದ್ದಿ, ರಾತ್ರಿ ತನಕ ಇಲ್ಲಿ ಬರೋದು ಮಾತ್ರ. ತಾಯಿ ಗಂಡನ ಮನೆಯ ಸರಿಗೆ ಅಲ್ಲಿ ಒಂದು ಹೋಗಿ ಅವರಿಗೆ ರಾತ್ರಿ ಮುಖ ತೋರಿಸುದು, ಮತ್ತೆ ಓಡಿಕೊಂಡು ಇಲ್ಲಿ ಬರುದು. ಅಂದ್ರೆ ಮೂವರಿಗೆ ಸಹ ಮಕ್ಕಳಿಲ್ಲ, ಏನ್ ಮಾಡುದು, ಎಲ್ಲ ಮುದ್ದಿನ ಮಗಳು. ಎಲ್ಲರಿಗೆ ಸಹ ಇಲ್ಲಿ ನಮ್ಮ ಮನೆಯಲ್ಲಿ ಅವಳೇ ಮಗಳು. ನಾನೇ ನಮ್ದು ನೋಡಿ, ಈಗ ನನ್ನ ತಂಗಿಯರಿಗೆ ಮಕ್ಕಳಿಲ್ಲ, ಸತ್ರ ಇಲ್ಲಲ್ಲ, ಅವರು ಕೊಡುವಾಗ ಕೊಡ್ತಾರೆ, ಅದು ನಮ್ಮ ಕೈಯಲ್ಲಿಲ್ಲ. ಏನ್ ಹೇಳ್ತೀರಿ? ಟ್ರೂ. ಈಗ ಮಮ್ಮಿ ನಿಮ್ಮ ಫೇವ್ರೆಟ್ ಆಕ್ಟರ್ ಯಾರು ಮಮ್ಮಿ? ನನ್ನ ಫೇವ್ರೇಟ್ ಎಲ್ಲ ತುಂಬಾ ಮಂದಿ ಇದ್ದಾರೆ. ತುಂಬಾ ಜನ ಬೇಡ, ನಂಗೆ ಒಂದೇಳಿ. ಪಿಕ್ಚರ್ ಇಂದ ಅಲ್ಲ, ನಾಟಕದ್ದು. ಮತ್ತೆಂತ ಮಮ್ಮಿ ಪಿಕ್ಚರ್ ಇದೆ? ವಿಷ್ಣುವರ್ಧನ್. ಒಂದು ಅವರದೊಂದು ಹಾಡು ಹೇಳಿ ನೋಡ. ಭಾರತ ವಿಷ್ಣುವರ್ಧನ್ ಉಪಾಧ್ಯಾಯ ನೋಡು. ಓಲ್ಲ ಗೊತ್ತಿತ್ತಿನ ಇಷ್ಟದ. ಬೇಗ ಮಮ್ಮಿ ಕತ್ತಲೆ ಬಿಡು ಎಲ್ಲ ಕಾಣೆ ಮುಟ್ಟಿಜ್ಜಿ. ಡಮ್ಮರೆ ಡಮ್ಮಮ್ಮ ಡಿಸ್ಕೋ ರುಕ್ಕಮ್ಮ, ಡಮ್ಮರೆ ಡಮ್ಮಮ್ಮ ಡಿಸ್ಕೋ ರುಕ್ಕಮ್ಮ, ತಕ್ಕರೆ ತಕ್ಕಂ ಕುಣಿಸಿ ಹೇಳಮ್ಮ, ಬಾರೆ ಸರದಾರ ಮನಸೇ ವಯ್ಯಾರ, ಹತ್ತಿರ ಬಂದರೆ ಡಮ್ಮರೆ ಡಮ್ಮಮ್ಮ ಡಿಸ್ಕೋ ರುಕ್ಕಮ್ಮ, ಡಮ್ಮರೆ ಡಮ್ಮಮ್ಮ ಡಿಸ್ಕೋ ರುಕ್ಕಮ್ಮ, ತಕ್ಕರೆ ತಕ್ಕಂ ಕುಣಿಸಿ ಹೇಳಮ್ಮ, ನೀನೇ ಸರದಾರ ನೀನೇ ವಯ್ಯಾರ. ಇನ್ನೊಂದುಂಟಾ? ಇನ್ನೊಂದು ಯಾವ್ದಂತ ಒಂದು 2 ಗೀತೆ ಹೇಳ್ತೇನೆ. 2 ಗೀತೆ. ಕುಂಕುಮ ಹಣೆಯಲಿ ಕರಗಿದೆ, ಏನೇನು ಕತೆಯ ಹೇಳುತ್ತಿದೆ, ಹಣೆಯಲ್ಲಿ ಕುಂಕುಮ ಕರಗಿದೆ, ಏನೇನು ಕತೆಯ ಹೇಳುತ್ತಿದೆ, ಕುರುಳಿನ ಸುರುಳಿ ಬೀಸಿದೆ ಗಾಳ, ತಲುಪಿದೆ ನನ್ನ ಎದೆಯಲಿ ಆಳ, ಮೈ ಕೈ ಸೋಕಿ ನಡೆಗಿದ ಮೇಳ, ವೆದೆಯಲಿ ಏನೋ ತಪ್ಪಿದೆ ತಾಳ, ಕುಂಕುಮ ಹಣೆಯಲಿ ಕರಗಿದೆ, ಏನೇನು ಕತೆಯ ಹೇಳುತ್ತಿದೆ. ಕುಮಾರ್ ಒಂದು ಪದ್ಯ ಹೇಳ್ಬೇಕಾ? ಅಲ್ಲ ಬೇಡ ಸಾಕು, ನಂಗೆ ಟೈಮ್ ಇಲ್ಲ. ಈಗ ನಿಮ್ದು ಫೇವ್ರೆಟ್ ಫುಡ್ ಯಾವ್ದು ಹೇಳಿ? ನಂದು ಪುರ್ತಿನ ಎಂಚಿನ ಇಷ್ಟ ಇದೆ ಫೇವ್ರೆಟ್ ಫುಡ್? ಫೇವ್ರೆಟ್ ಒಂದೇ ಹೇಳಲಿಕ್ಕೆ 100 ಹೇಳಲಿಕ್ಕಿಲ್ಲ. ಹೈದರಾಬಾದ್ ಬಿಸ್ಕಿಟ್, ಗೇರು ಬೀಜ ಇಷ್ಟ, ಕ್ಯಾಶು. ಓಕೆ, ನಾನ್ ಮಾಡುವ ಫುಡ್ ಅಲ್ಲಿ ಯಾವ್ದು ಇಷ್ಟ? ನೀನ್ ಮಾಡೋ ಫುಡ್ ಅಲ್ಲಿ ಹೆಂಗೆ ಚಿಕನ್ ಫ್ರೈ, ಕಬಾಬ್ ಮತ್ತೆ ಬಿರಿಯಾನಿ ಸಹ. ಅದೇ ತುಂಬಾ ಅಲ್ಲ, ಒಂದೊಂದು ಪೀಸ್ ಅಷ್ಟೇ. ಅಲ್ಲ ಮಮ್ಮಿ, ಈಗ ನಾನು ಒಳ್ಳೆ ಕುಕ್ ಹೌದಾ ಅಲ್ವಾ? ನೀನು ಒಳ್ಳೆ ಕುಕ್ಕೆ, ಸೂಪರ್ ಕುಕ್. ಸೂಪರ್. ಹೌದಾ? ಮುಂಚೆ ನನ್ನ ಅಮ್ಮ ಮಾಡ್ತಿದ್ದದ್ದು ಒಳ್ಳೇದಾಗಿದೆ. ತಂಗಿ ಮಾಡ್ತಾಳೆ, ಅವಳು ಮೀನೆಲ್ಲ ತಿನ್ನುದಿಲ್ಲ. ಆದ್ರೆ ಈಗ ಇವಳು ಬಂದ ಮೇಲೆ ಅವಳದ್ದು ಇಡಿಸುದಿಲ್ಲ, ಇವಳದೇ ಆಗ್ಬೇಕು. ಯಾಕಂದ್ರೆ ಯಾಕೆ ಅದೇ ಅಂದ್ರೆ ಅದೇ ಹೇಳ್ತಾರಲ್ಲ, ಏಜ್ ಆದ್ಮೇಲೆ ನಾಲಿಗೆಗೆಲ್ಲ ರುಚಿ ಇಲ್ಲ. ಸೊ ನಾಲಿಗೆಗೆ ರುಚಿ ಇಲ್ಲ ಅಂತ ಹೇಳಿದ್ರೆ ನಾನು ಮಾಡೋದ್ರಲ್ಲಿ ರುಚಿ ಇಲ್ಲ ಅಂತ ಅರ್ಥವಾ? ಅಲ್ಲ, ಅದು ಯೌವನ ಇರುವಾಗ ಒಂದು ರುಚಿ ಬೇರೆ, ಆಗುತ್ತಾ ರುಚಿ ಕಡಿಮೆ ಆಗುವಾಗ ಇಂಥ ರುಚಿ ಆಗ್ತದೆ. ಖಾರ ಮಾಡಿದ್ದು ಕೀರ ಮಾಡಿದ್ರೆ ಹಾಗೆ ನಾನು ಸ್ಪೈಸ್ ಅಪ್ ಮಾಡ್ತೇನೆ, ಒಳ್ಳೆ ಆಗ್ತದೆ. ಈಗ ಇವತ್ತಿಂದ ಒಂದು 6 ವರ್ಷದ ನಂತರ ಓಕೆ, ನೀನು ನನ್ನನ್ನು ಎಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೀವಿ, ಎಷ್ಟು ಎತ್ತರದಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೀವಿ ಅಂತ ಆತರ? ತುಂಬಾ ಎತ್ತರದಲ್ಲಿ ನೋಡ್ಲಿಕ್ಕೆ. ಅಂದ್ರೆ ಎಲ್ಲರ ಹಾಗೆ ನನ್ನ ಮಗಳು ಸಹ ಒಳ್ಳೇದಾದ್ಲಲ್ಲ, ಒಂದು ಕೈ ಹಿಡಿದ್ರಲ್ಲ ದೇವರ ಕಷ್ಟದಲ್ಲಿ, ಆಗ ನಂಗೆ ಖುಷಿ ಆಗ್ಬೇಕು. ಹಾಗೆ ನಿಮ್ಮದು ಬಾಲ್ಯ ಮತ್ತೆ ನನ್ನದು ಬಾಲ್ಯ ಆಯ್ತಾ, ಇಬ್ಬರ ಬಾಲ್ಯ ಸಹ ನೋಡಿದ್ರೆ ಯಾವುದು ಒಳ್ಳೆ ಬಾಲ್ಯ? ಈಗ ನೀವು ಚಿಕ್ಕ ಇರುವಾಗದು ಕಷ್ಟ ಕಮ್ಮಿ ಇತ್ತಲ್ಲ, ನಾನ್ ಚಿಕ್ಕ ಇರುವಾಗ ಕಷ್ಟ ಕಮ್ಮಿ ಇದ್ದದ ಯಾವಾಗ ಅಂತ? ನಾವು ಚಿಕ್ಕ ಇರುವಾಗ ಕಷ್ಟ ಇತ್ತು. ನಮ್ಮ ತಂದೆಗೆ ಹಾಗೆ ದೇವರು ಸ್ವಲ್ಪ ಅಂಗಡಿ ಎಲ್ಲ ಇತ್ತು, ಆಮೇಲೆ ಲಾಸ್ ಆದ್ಮೇಲೆ ಬಡಪತ್ತು ಬಿದ್ದೆ. ಇವಳು ಚಿಕ್ಕದಿರುವಾಗ ನಮ್ಗೆ ತುಂಬಾ ಕಷ್ಟ ಇತ್ತು, ನಮ್ ಕಷ್ಟದಲ್ಲೇ ಇದ್ದದಲ್ಲ ನಾವು. ಈಗ ಸ್ವಲ್ಪ ದೊಡ್ಡದಾಗಿ ಸುಖ ಸಿಕ್ಕಿದೆ, ಈಗ ಅಷ್ಟು ಕಷ್ಟ ಇಲ್ಲ, ಈಗ ಆಗ್ಬೋದು ಎಲ್ಲ. ಅವಳು ದುಡಿತಾಳೆ ಪಾಪ. ಮುಂಚೆ ಅವಳು ಚಿಕ್ಕದು, ಶಾಲೆಗೆ ಹೋಗುವಾಗ ಅವಳಿಗೆ ನಾವು ಕೊಡ್ಬೇಕು, ಕಾಲೇಜಿಗೆ ಹೋಗು, ಮಕ್ಕಳ ಹತ್ರ ಉಂಟ ಇಲ್ಲ, ನಾವು ಕೊಡ್ಬೇಕು, ಅದು ತುಂಬಾ ಕಷ್ಟವೇ. ಈಗ ಅವಳಿಗೆ ಜಾಬ್ ಆಗಿದೆ, ಈಗ ಸ್ವಲ್ಪ ಸುಧಾರಿಸಿ. ಅದೇ ಹೇಳ್ತಾರಲ್ಲ, 2 ಕೈ ಕೂಡಿದ್ರೆ ಚಪ್ಪಾಳೆ ಅಂತ, ಎಲ್ಲರೂ ದುಡಿದ್ರೆ ಸ್ವಲ್ಪ ಒಂದು 5 ಬೆರಳು ಅನ್ನಕ್ಕೆ ಹೋಗ್ತದೆ. ಮನೆಯಲ್ಲಿ ಕೂತ್ರೆ ಏನು ಸಿಗುದಿಲ್ಲ. ನಿನ್ನದು ಅಂತ ಒಂದು ಆಸೆ ನಿನ್ಗೆ ಯಾವುದು ಈಡೇರಿದೆ
ಒಂದು ಈಡೇರ್ಬೇಕು ಅನ್ನುವಂಥದ್ದು. ಹಾ. ಅಷ್ಟಿದೆ ಹೇಳು. ಫಸ್ಟ್ ಇದು ನನಗೆ ಈಡೇರಿದ್ದು. ನನ್ನ ಮಗಳು ಫಾರಿನ್ ಹೋದ ಮೇಲೆ ಒಂದು ಮನೆ ತೆಕ್ಕೊಳ್ಬೇಕಂತ ಆಸೆ ಇತ್ತು, ಅದು ಆಯ್ತು. ಹ್ಮ್. ಆದ್ರೆ ಇನ್ನೊಂದು ನಂಗೆ ಸಾಯುವ ಮುಂಚೆ ತುಂಬಾ ಸಾಲ ಎಲ್ಲ ಉಂಟು ನಮ್ಗೆ ಮಾಡಿದ್ದು, ಅದೊಂದು ಈಡೇರಿಸಿದ್ರೆ ಸಾಕು, ಅಷ್ಟೇ ನಂಗೆ ಆಸೆ. ನಮ್ಮ ವಿನಾಯಕ ಕೈ ಬಿಡ್ಲಿಲ್ಲ. ನನ್ನ ಪ್ರೈವೇಟ್ ದೇವರನ್ನು ಗಣಪತಿ ಫೇವರೆಟ್ ಮಮ್ಮಿ, ಪ್ರೈವೇಟ್ ದೇವರು ಅಲ್ಲ, ಹೇಳುವಾಗ ಒಂದು ಅದು ಹೇಳುವಾಗ ಕನ್ನಡದೆಲ್ಲ ಮಾತಾಡ್ತಿದ್ದೆ, ಇಂಗ್ಲಿಷ್ ಸ್ವಲ್ಪ ಕಡಿಮೆ. ಮಮ್ಮಿ, ನನ್ನಾಗೀಗ ನಿಮ್ಮ ಲೈಫ್ ಅಲ್ಲಿ ಸಹ ಒಂದು ಆಂಬಿಷನ್ ಅಂತ ಇತ್ತಲ್ಲ, ಅಂತ ಫಾರ್ ಎಕ್ಸಾಂಪಲ್ ಈಗ ನಂಗೆ ಹೇಗೆ ನಾನು ಕಲಿತಿರುವಾಗ ನಂಗೆ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇತ್ತು. ಫೈನಲಿ ದೇವರು ನನ್ನ ನ್ಯೂಟ್ರಿಷನಿಸ್ಟ್ ಮಾಡಿದ್ರು, ನಂಗೆ ಬಾರಿ ಖುಷಿ ಅಲ್ವಾ, ಡಯಟಿಷಿಯನ್ ಮಾಡಿದ್ರು. ಕಲ್ಪನೆ ಇಡಾತು ಅತ್ತು ಮಮ್ಮಿ ಅಣ್ಣ ಆಸೆ ಇತ್ತು ಬೊಕೆಂಚದ ದೊಡ್ಡ ಶ್ರೀಮಂತನಿಗೆ ಮದುವೆ ಆಗಿ ದೊಡ್ಡ ಜಾಬ್ ನಲ್ಲಿ ಎಲ್ಲ ಇರ್ಬೇಕು, ಒಳ್ಳೆ ರೀತಿಯಲ್ಲಿ ಇರ್ಬೇಕು, ಎಲ್ಲರ ಹಾಗೆ ಎಲ್ಲ ಆಚೆ ಈಚೆ ಹೋಗುವಾಗ ಒಂದು ಗೆಟಪ್ ಕಾಣ್ಬೇಕು, ಹಾಗೆ ಹೀಗೆ ತುಂಬಾ ಆಸೆ ಇತ್ತು ಬೇರೆಯವ್ರ ಮನೆಯೆಲ್ಲ ನೋಡುವಾಗ. ಅದೇನ್ ಮಾಡುದು ನಮ್ಗೆ ಒಂದು ಆಂಬಿಷನ್ ಅಂತ ಇರ್ಲಿಲ್ವಾ ಹಾಗಾದ್ರೆ? ಇದೇ ನಮ್ಗೆ ಅದೇ ರಿಚ್ ಅವನನ್ನು ಮದುವೆ ಎಂತ ಮೀ? ಹೌದು, ನಾವು ಕೆಲಸಕ್ಕೆ ಹೋದ್ಮೇಲೆ ಅದೇ ಅಲ್ಲನಾ, ಅದೇ ನಮ್ಗೆ ಆಸೆ, ಒಳ್ಳೆ ರೀತಿಯ ಗಂಡ ಸಿಗ್ಬೇಕು, ಆಮೇಲೆ ದೊಡ್ಡ ಜಾಬ್ ಆಗ್ಬೇಕು ಅಂತ. ಒಂದು ಒಂದು ಒಳ್ಳೆ ಜಾಬ್ ಅಂತ ಹೇಳಿದ್ರೆ ಯಾವ ಜಾಬ್ ಆ ಟೈಮ್ ಅಲ್ಲಿ, ನಿಮ್ಮ ಟೈಮ್ ಅಲ್ಲಿ? ನಾವು ಬೀಡಿ ಎಲ್ಲ ಕಟ್ತಿದ್ದದು, ಒಳ್ಳೆ ಸಂಬಳ ಎಲ್ಲ ಬರ್ತಿತ್ತು. 6,000 7,000 ನಮ್ಮದು ಬೀಡಿ ಉಗುರು ಇಟ್ಟು ಕಟ್ಟುದು. ಈಗ ಅದೆಷ್ಟು ಜಾಬ್ ಆಗ್ಬೋದು ಹಣ ಹೇಳು? ಆ ಟೈಮ್ ಅಲ್ಲಿ ಬೀಡಿಗೆ ಹೋಗುದು ಅಥವಾ ಲೇಬಲ್ ಹಾಕುದು, ಬೀಡಿದ ಬ್ಯಾಂಕಿನ ಕಂಪನಿಗೆ ಕೆಲ್ಸದಾಗೆ. ಹೋಗುದು ಪೋಪೇರ್ಗೆ ಅಂತ ಎಲ್ಲ ಹೇಳುದು, ಅದೆಂತ ಬ್ಯಾಂಕಿನ ಕೆಲಸ? ಬ್ಯಾಂಕಿನಾಗೆ ನಮ್ಮ ಇದು ಪ್ರಕಾಶ್ ಬೀಡಿ ಅಂದ್ರೆ ಜಾಬ್ನಾಗೆ ಎಲ್ಲರೂ ನನ್ನ ಲೇಬಲ್ ನಲ್ಲಿ ಇದ್ದದೇ ನಮ್ಮ ಗಂಡ ಆದದ್ದು, ಅಂದ್ರೆ ಅದು ಬ್ಯಾಂಕಿನ ಇದ್ದಾಗೆ ಯಾರು ಸಹ ಆಗುದಿಲ್ಲ. ಪ್ರಕಾಶ್ ಬಿಡಿ ಅವ್ರದ ಅದು ಆಗ್ಬೋದಂತ, ಒಳ್ಳೆ ಡಿಗ್ನಿಫೈಡ್ ಜಾಬ್ ಅಂತ ಹೇಳಿ ಆ ಟೈಮ್ ಅಲ್ಲಿ ಸರ್ಕಾರಿ ಹುದ್ದೆದ ಹಾಗೆ ನಮ್ಮ ದನಿಯವರ ಗೊತ್ತಾಯ್ತು. ಆಗ ನಮ್ಗೆ ಎಲ್ಲರಿಗೆ ಒಂದು ಟೆಂಪರು, ಹೆಂಗಸರಿಗೆಲ್ಲ ನಮ್ಗೆ ಟೆಂಪರ್ಮೆಂಟ್ ಎಲ್ಲ ಸರಿ ನೋಡಿದ್ರೆ ನನ್ಗೆ ಅಂತಲ್ಲ ತುಂಬಾ ಮಂದಿಯನ್ನು ನೋಡಿದ್ದಾರೆ, ಯಾವ್ದು ಹಿಡಿಸಿಲ್ಲ, ನನ್ನ ಇಷ್ಟ ಪ್ರಕಾರವೇ ಆದದು. ಇಷ್ಟ ಪ್ರಕಾರ ಏನ್ ಹೇಳುದು ಹೇಳ್ತಾರೆ, ನನ್ನ ಮಗಳು ಸಹ ಹಾಗೆ ಅವಳು ಇಷ್ಟದ ಆಯ್ತದು. ಈಗ ನನ್ಗೆ ಕೇಳ್ತಾಳೆ, ನೀನು ಒಂದು ಟಾಪಿಕ್ ಇಂದ ಇನ್ನೊಂದು ಟಾಪಿಕ್ ಗೆ ಯಾಕೆ ಜಂಪ್ ಮಾಡ್ತಿ ಹೇಳು? ಹೋಗ್ಬೇಕಲ್ಲ ನಾವು. ಅಲ್ಲ, ಬೀಡಿದು ಕಥೆ ಹೇಳ್ತಾ ಇದ್ದ ಇಷ್ಟಪಟ್ಟದವರನ್ನೇ ಆದದ ಅಲ್ಲಿಗೆ ಪ್ರಕಾಶ್ ನೀನು ಎಂತ ಜಾಬ್ ನಿಮ್ಮದು ಕೇಳಿದಲ್ಲ? ಹೌದು, ಮತ್ತೆ ನೀನು ಅಲ್ಲಿಂದ ಜಂಪ್ ಆಗಿ ಮದುವೆಗೆ ಯಾಕೆ ಹೋದದ್ದು? ನಿಲ್ಲು, ಮದುವೆ ತನಕ ಓಡ್ಬೇಡ ನೀನು. ಓಕೆ, ಎನಿವೇ ಕಮಿಂಗ್ ಬ್ಯಾಕ್. ಓಕೆ, ಮದುವೆದೆ ಮಾತಾಡುವ ಈಗ. ಸೊ ನಿಮ್ಗೆ ಈಗ ನಿಮ್ಗೆ ಕಂಡು ಬಂದದ್ದು ಹೇಗೆ? ನಿಮ್ ಪ್ರಕಾಶ್ ಬಿಡಿಗೆ ಹೋಗ್ತಾ ಇದ್ದೀರಿ ಅಂತ ಹೇಳಿ ತುಂಬಾ ಮಂದಿ ಬಂದಿದ್ದಾರೆ. ಸೋ ಕಾಲ್ಡ್ ಫಾದರ್ ನಿಮ್ಮನ್ನ ಅಪ್ರೋಚ್ ಆಗಿ ತುಂಬಾ ಮಂದಿ ವರದಕ್ಷಿಣೆ ಎಲ್ಲ ಹುಡುಗ ಬಂದಿದ್ದಾರೆ. ಅಂದ್ರೆ ಆಗ ಡಿಮಾಂಡ್ ಜಾಸ್ತಿ ಜಾಸ್ತಿ, ತುಂಬಾ ಹುಡುಗ. ಒಂದು ಬ್ಯಾಂಕ್ ಇದು ಬಂದಿತ್ತು, ಮತ್ತೊಂದು ಕೋರ್ಟ್ ಇದು ಬಂದಿತ್ತು, ಮತ್ತೊಂದು ಮಿಲಿಟರಿದು ಬಂದಿತ್ತು. ನಾನು ಹೇಳುದು ಪ್ರಕಾರ ಒಂದು ಹೋಟೆಲ್ ಸ್ವಂತದ್ದು, ಮತ್ತೊಂದು ಆದ್ರೆ ನೀನ್ ಆದದ್ದು ಯಾವ್ದು ಹೇಳು? ಆದದು ಅದು ದೇವರು ಬರಿಬೇಕಲ್ಲ. ಹೌದು, ನೀನ್ ಆದದ್ದು ಯಾವ್ದು? ಸರಕಾರಿ ಬಸ್ ಇರುವ ತಂದೆಯ ಅಕ್ಕನ ಮಗನನ್ನು. ಅಂದ್ರೆ ನಾನು ಎನಿಸ್ಲೇ ಇಲ್ಲ ಇವಳ ಹಾಗೆ ಇವಳ ತಂದೆ. ಈಗ ಸ್ವಲ್ಪ ನನ್ನ ಮುಖ ಬಂದದು, ಇಲ್ಲದ ಅವರಾಗೆ ಇತ್ತು. ಜೀವಲ ಕೋಪಸ ಎಲ್ಲ. ನಾನ್ ಜೋರ ಮಮ್ಮಿ? ಜೋರಿಲ್ಲ, ಗುಣ ಎಲ್ಲ ಇತ್ತು. ಅಲ್ಲ ಮಮ್ಮಿ, ನೀನೀಗ ನನ್ನ ಬಗ್ಗೆ ಹೇಳು. ನಾನು ಹೇಗೆ ಮಗಳ? ಓಕೆ, ನಿನ್ ಮಗಳಲ್ಲ, ನನ್ನ ಮಗನಾಗೆ ಇದು. ನಂಗೆ ಮಗವೇ, ಮಗಳಲ್ಲ, ಮಗ ಆಗುದೇ. ನಾನ್ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದು ಹೇಳುದು, ನಂಗೆ ಮಗಳನ್ನೇ ಕೊಡಿರಂತ. ಆನೆ ಆಯ್ತು ಮಮ್ಮಿ, ಗಂಡು ತೆಂಗಿನಕಾಯಿ ಕೊಟ್ಟದು. ಎಲ್ಲಿದು ಆನೆ ಕೊಟ್ಟದ? ಕಟೀಲ್ದು. ನಿಂಗೆ ಕನ್ಫರ್ಮ್ ಆಯ್ತು ಗಂಡು? ಹಾಗೆ ನಾನು ಹೇಳಿದೆ, ಬೇಡಪ್ಪ ನಂಗೆ ಒಂದು ಹೆಣ್ಣು ಮಗುವೆ ಕೊಡಿರಿ ಅಂತ ಪ್ರಾರ್ಥನೆ ಮಾಡಿದೆ. ಆಗ ಈಗಲೂ ಸಹ ಗಂಡಿನಾಗೆ ಅವ್ರು ಹೇಳ್ತಾರೆ, ಹುಡುಗ ಆದದನ್ನು ಹುಡುಗಿ ಆದದು ಪರವಾಗಿಲ್ಲ. ಈಗ ಹುಡುಗರು ಸಹ ಒಳ್ಳೆ ಇದ್ದಾರೆ, ಹುಡುಗಿ ಸಹ ನಮ್ಮ ಮನೆಯಲ್ಲಿ ಇದ್ದ ಹಾಗೆ. ನಾನ್ ದೂರುದಿಲ್ಲ ಯಾರು. ಈಗ ಉಂಟಲ್ಲ ಎಂತ ವಿಷಯ ಗೊತ್ತುಂಟಾ? ಸಾರಿ ಟು ಕಟ್ ಯು ಡೌನ್. ಈಗ ನಿಂದ ಹೇಳಲ್ಲ, ಈಗ ಟೈಮ್ ಭಯಂಕರ ಆಯ್ತು, ಈಗ ಕತ್ತಲಾಗ್ತದೆ. ಈಗ ನನ್ನದು ಆಡಿಯನ್ಸ್ಗೆಲ್ಲ ನೀವು ಎಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ನಿಮ್ಮ ಹತ್ರ ಇಷ್ಟು ಕೇಳುದಂದ್ರೆ, ಎಲ್ಲರೂ ಸಹ ನಿಮ್ಮ ತಾಯಿ ತಂದೆಯವರನ್ನು ಚಂದದಲ್ಲಿ ನೋಡ್ಬೇಕು. ನಮ್ಮ ಮೊದಲ ದೇವರೇ ತಾಯಿ ತಂದೆ. ಕರೆಕ್ಟ್. ಅವರನ್ನು ನೋಡಿದರೆ ನಾವು ಒಬ್ಬರಾಗಿ ಮೇಲೆ ಹೋಗಿ ಚಂದದಲ್ಲಿ ಅನುಕೂಲತೆ ಆಗ್ತೇವೆ, ಇಲ್ಲದಿದ್ರೆ ಆಗುದಿಲ್ಲ. ಯಾಕಂದ್ರೆ ತಾಯಿ ತಂದೆಯವರು ಕಣ್ಣ ನೀರು ತೆಗೆದೆ ಯಾವ ದೇವಸ್ಥಾನಕ್ಕೆ ಹೋದ್ರು ಪರಿಹಾರ ಇಲ್ಲ. ನಾವು ಮದುವೆ ಆದ ಮೇಲೆ ಸಹ ನಮ್ಮ ತಾಯಿ ತಂದೆಯನ್ನು ಬಿಡಬಾರ್ದು. ನಾವು ಸಹ ಹಾಗೆ ಮಾಡಿದ್ದೇವೆ. ಇದು ನನ್ನದು ಒಂದೇ ಬೇಡಿಕೆ, ಅಷ್ಟೇ ಕೇಳುದು ನಿಮ್ಮ ಹತ್ರ. ಓಕೆ ಬ್ರೋ, ಡನ್ ಡೀಲ್. ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಾದ ಬೇಸರ ಆದ್ರೆ ನನ್ನನ್ನು ಕ್ಷಮಿಸ್ರಿ. ನೋ ಮಮ್ಮಿ, ನೋಬಡಿ ವಿಲ್ ಫೀಲ್ ಬ್ಯಾಡ್, ಡೋಂಟ್ ವರಿ. ನಿಮ್ಮ ಹತ್ರ ಕೇಳುದು.
ಸೊ ಫೈನಲಿ ಇವತ್ತಿನ ವ್ಲಾಗ್ ಅನ್ನ ಮುಗಿಸುವ ಸಮಯ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಷ್ಟು ಪೇಷನ್ಸ್ ಇಂದ ನಮ್ಮ ಎಂಟೈರ್ ವ್ಲಾಗ್ ಅನ್ನ ನೋಡಿದ್ದಕ್ಕೆ. ಐ ಹೋಪ್ ನಿಮ್ಗೆ ನನ್ನ ಮಮ್ಮಿ ಜೊತೆ ಮಾಡಿದಂತಹ ವಿಡಿಯೋ ಎಲ್ಲ ಇಷ್ಟ ಆಗಿದೆ, ಐ ಮೀನ್ ಟಾಕ್ಸ್ ಎಲ್ಲ ಇಷ್ಟ ಆಗಿದೆ ಅಂತ ಹೇಳಿ. ಆದಷ್ಟು ಬೇಗ ನಿಮ್ಮ ಮುಂದೆ ಇನ್ನೊಂದು ವ್ಲಾಗ್ ಜೊತೆ ನಾನು ಖಂಡಿತ ಬರ್ತೇನೆ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಲವ್ ಯಾ. ಬೈ.